ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮ ಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ವಿಯೋಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಗುರುವಾರ, ಏಕಾದಶಿ ತಿಥಿ, ರೇವತಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಹಾಗೂ ಶೋಭನ ಯೋಗಗಳ ಸಂಯೋಗ ಉಂಟಾಗಿರುವುದರಿಂದ ಮಿಥುನ ರಾಶಿಯವರಿಗೆ ಈ ಒಂದು ಗುರುವಾರ ಏಕಾದಶಿಯ ತಿಥಿಯ ಪವಿತ್ರತೆ 8-17ರವರೆಗೆ ಇರುವಂಥ ರೇವತಿ ನಕ್ಷತ್ರದ ಭಾಗ್ಯದ ಪ್ರಭಾವ, ನಂತರ ಬರುವಂಥ ಅಶ್ವಿನಿ ನಕ್ಷತ್ರದ ವೇಗ ಮತ್ತು ಹೊಸ ಆರಂಭದ ಶಕ್ತಿ, ಜೊತೆಗೆ ಶೋಭನ ಯೋಗದ ಶುಭ ಫಲ ಅನ್ನುವಂಥದ್ದು ನಿಮ್ಮ ಜೀವನದ ಮೇಲೆ ವಿಶೇಷ ಪರಿಣಾಮವನ್ನು ಬೀರ್ತದೆ. ಉದ್ಯೋಗ, ವ್ಯವಹಾರ, ಹಣಕಾಸು, ಸಂಬಂಧಗಳು, ಆರೋಗ್ಯ ಮತ್ತು ಭಾಗ್ಯದಲ್ಲಿ ಏನು ನಡೀತದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮಿಥುನ ರಾಶಿಯ ಅಧಿಪತಿಯಾದಂಥ ಬುಧ, ಈ ಗುರುವಾರದ ಅಧಿಪತಿಯಾದಂಥ ಗುರು ಇಬ್ಬರ ಸಂಯೋಗ ಅನ್ನುವಂಥ ನಡೀತದೆ. ಗುರುವಿನ ಜ್ಞಾನ ಮತ್ತು ಬುಧನ ಬುದ್ಧಿಶಕ್ತಿ ಎನ್ನುವಂಥದ್ದು ಸಂಯೋಗಗೊಂಡು ನಿಮ್ಮ ಚಿಂತನೆ ಮತ್ತು ಮಾತಿನ ಪ್ರಭಾವ ಹೆಚ್ಚಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆದ್ದರಿಂದ ಹೊಸ ಯೋಚನೆಗಳು ಮೂಡುತ್ತದೆ. ಮಾತಿನ ಮೂಲಕ ಕೆಲಸದ ಸಾಧನೆ ಉಂಟಾಗ್ತದೆ. ಕಮ್ಯುನಿಕೇಷನ್ ಮೂಲಕ ಲಾಭ ಉಂಟಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. ಆದರೆ ಅತಿಯಾಗಿ ಓವರ್ ಥಿಂಕಿಂಗ್ ಮಾಡುವಂಥದ್ದು ಬೇಡ. ಒಂದು ಕೆಲಸ ಬಿಟ್ಟು ಮತ್ತೊಂದು ಕೆಲಸಕ್ಕೆ ಗಮನ ಹರಿಸುವ ಪ್ರವೃತ್ತಿ ಬಂದರೆ ಅದನ್ನು ಕಂಟ್ರೋಲ್ ಮಾಡಬೇಕಾಗ್ತದೆ. ಮುಖ್ಯವಾದ ಸೂಚನೆ, ಈ ದಿನ ಏಕಾಗ್ರತೆ ಮತ್ತು ಸರಿಯಾದ ಮಾತು ನಿಮ್ಮ ಯಶಸ್ಸಿನ ಗುಟ್ಟು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಏಕಾದಶಿ ತಿಥಿಯ ಪ್ರಭಾವ ಮನಸ್ಸಿನಲ್ಲಿ ಶುದ್ಧತೆಯನ್ನು ಉಂಟು ಮಾಡುವಂಥದ್ದು, ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡುವಂಥದ್ದು, ಗೊಂದಲವನ್ನು ಕಡಿಮೆ ಮಾಡುವಂಥದ್ದು. ಆದ್ದರಿಂದ ಇದನ್ನು ಧ್ಯಾನ, ಮಂತ್ರಜಪ ಉತ್ತಮ ಫಲವನ್ನು ಕೊಡ್ತದೆ. ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತೆ. ಮನಸ್ಸಿನ ಒತ್ತಡ ಕಡಿಮೆ ಆಗ್ತದೆ. ರೇವತಿ ನಕ್ಷತ್ರದ ಪ್ರಭಾವ 8-17ರವರೆಗೆ ಇರೋದರಿಂದ ಈ ದಿನ ಭಾಗ್ಯದಲ್ಲಿ ಬೆಂಬಲ ದೊರೆಯುತ್ತದೆ. ಹೊಸ ಸಂಪರ್ಕಗಳು ಲಾಭವನ್ನು ಕೊಡ್ತವೆ. ಪ್ರಯಾಣ ಅಥವಾ ಆನ್ಲೈನ್ನಲ್ಲಿ ಅವಕಾಶ ಉಂಟಾಗುವ ಸಾಧ್ಯತೆಗಳಿರ್ತವೆ. ಈ ದಿನ ಕೆಲಸಗಳಲ್ಲಿ ಆನ್ಲೈನ್ ಕೆಲಸಗಳಿಗೆ ಉತ್ತಮವಾದಂಥ ಸಮಯವಾಗಿರ್ತದೆ. ಬಿಸ್ನೆಸ್ ಬಗ್ಗೆ ಚರ್ಚೆಗಳು ಉಂಟಾಗುವಂಥ ಸಾಧ್ಯತೆ ಇರ್ತದೆ. 8-17ರ ನಂತರ ಬರುವಂತಹ ಅಶ್ವಿನಿ ನಕ್ಷತ್ರ ಅನ್ನುವಂಥದ್ದು ವೇಗದ ನಿರ್ಧಾರಗಳನ್ನು ಕೊಡ್ತದೆ. ಹೊಸ ಆರಂಭಕ್ಕೆ ಸೂಚನೆಯನ್ನು ಕೊಡ್ತದೆ, ಸಹಕಾರವನ್ನು ನೀಡ್ತದೆ, ಕೆಲಸದಲ್ಲಿ ಚುರುಕುತನವನ್ನು ಉಂಟು ಮಾಡ್ತದೆ ಅನ್ನುವಂಥದ್ದು. ಆದ್ದರಿಂದ ಈ ದಿನ ಪೆಂಡಿಂಗ್ ಕೆಲಸಗಳನ್ನು ಏನಾದರೂ ಇದ್ದರೆ ಅದನ್ನು ಮುಗಿಸಬಹುದು. ಹೊಸ ಐಡಿಯಾದ ಮೂಲಕ ಲಾಭ ಉಂಟಾಗ್ತದೆ. ಟೀಚಿಂಗ್ ಕೆಲಸ ಮಾಡುವಂಥವ್ರಿಗೆ, ಕನ್ಸಲ್ಟೇಷನ್ ಕೆಲಸ ಮಾಡುವಂಥವ್ರಿಗೆ ಅನುಕೂಲಕರವಾಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. ಆದರೆ ಆತುರದಲ್ಲಿ ತಪ್ಪಾಗಿ ಮಾತನಾಡುವಂಥದ್ದನ್ನು ಬಿಟ್ಬಿಡಿ. ಶೋಭನ ಯೋಗದ ಪ್ರಭಾವ ಇರೋದರಿಂದ ಆಕರ್ಷಣೆ ಹೆಚ್ಚಾಗ್ತದೆ. ಜನರಿಂದ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಕೆಲಸದಲ್ಲಿ ಗೌರವ ಅನ್ನುವಂಥದ್ದು ಉಂಟಾಗ್ತದೆ. ಆದ್ದರಿಂದ ಈ ದಿನ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗ್ತದೆ. ಹೊಸ ಪರಿಚಯದಿಂದ ಲಾಭ ಉಂಟಾಗ್ತದೆ. ಸಮಾಜದಲ್ಲಿ ಪಾಪ್ಯುಲಾರಿಟಿ ಹೆಚ್ಚಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. ಮಿಥುನ ರಾಶಿಯವರ ಉದ್ಯೋಗಸ್ಥರಿಗೆ ಕಮ್ಯುನಿಕೇಷನ್ ಮೂಲಕ ಯಶಸ್ಸು ಅನ್ನುವಂಥದ್ದು ಲಭ್ಯವಾಗ್ತದೆ. ಸೀನಿಯರ್ಗಳಿಂದ ಸಹಕಾರ ಅನ್ನುವಂಥದ್ದು ಸಿಗ್ತದೆ. ಟೀಮ್ ವರ್ಕ್ ಉತ್ತಮವಾಗಿರುತ್ತದೆ. ಹೊಸ ಪ್ರಾಜೆಕ್ಟ್ಗಳನ್ನು ಆರಂಭಿಸಲು ಅವಕಾಶ ಸಿಗ್ತದೆ. ಆದರೆ ಜಾಗ್ರತೆಯಾಗಿರಬೇಕಾಗಿರೋಂಥ ವಿಚಾರಗಳು, ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸಕ್ಕೆ ಕೈ ಹಾಕಬೇಡಿ. ಡಾಕ್ಯುಮೆಂಟ್ಸ್ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ಕ್ಷೇತ್ರವಾರು ಉದ್ಯೋಗ ಫಲ ಹೇಗಿರ್ತದೆ ಅನ್ನುವಂಥದ್ದನ್ನು ನೋಡೋಣ. ಶಿಕ್ಷಕರು, ಜ್ಯೋತಿಷ್ಯರು ಮತ್ತು ಟ್ರೈನಿಂಗ್ ನೀಡುವಂಥ ವ್ಯಕ್ತಿಗಳಿಗೆ ಉತ್ತಮ ಫಲ ಅನ್ನುವಂಥದ್ದು ಇರ್ತದೆ. ಮೀಡಿಯಾದಲ್ಲಿರುವಂಥವ್ರಿಗೆ, ರೈಟಿಂಗ್ ಕೆಲಸ ಮಾಡುವಂಥವ್ರಿಗೆ, ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೊಸ ಐಡಿಯಾಗಳು ಯಶಸ್ಸನ್ನು ಕೊಡ್ತವೆ. ಸ್ವಲ್ಪ ಪಬ್ಲಿಸಿಟಿ ಅನ್ನುವಂಥದ್ದು ಬರ್ತದೆ. ಖಾಸಗಿ ಕ್ಷೇತ್ರದಲ್ಲಿರುವಂಥವ್ರಿಗೆ ಸೀನಿಯರ್ಗಳಿಂದ ಅಪ್ರಿಸಿಯೇಷನ್ ದೊರೀತದೆ. ನಿಮ್ಮನ್ನು ಗುರುತಿಸುವಂಥ ಅವಕಾಶಗಳು ಬರಬಹುದು. ವ್ಯವಹಾರದಲ್ಲಿ ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಯಾವ ಕ್ಷೇತ್ರಗಳಿಗೆ ಲಾಭ ಉಂಟಾಗ್ತದೆ ಎನ್ನುವಂಥದ್ದನ್ನು ನೋಡೋದಾದರೆ ಆನ್ಲೈನ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಮೀಡಿಯಾದಲ್ಲಿರುವಂಥವ್ರಿಗೆ, ನ್ಯೂಸ್ ಪೇಪರಲ್ಲಿರುವಂಥವ್ರಿಗೆ, ಕಮ್ಯುನಿಕೇಷನ್ನಲ್ಲಿರುವಂಥವ್ರಿಗೆ, ಟಿ ವಿ ಮಾಧ್ಯಮದಲ್ಲಿರುವಂಥವ್ರಿಗೆ,
ಕೋಚಿಂಗ್ ಕ್ಲಾಸಸ್ ಮಾಡುವಂಥವ್ರಿಗೆ, ಜ್ಯೋತಿಷ್ಯವನ್ನು ಹೇಳುವಂಥವ್ರಿಗೆ, ಕನ್ಸಲ್ಟೇಷನ್ ಮಾಡುವಂಥವ್ರಿಗೆ ಇವರಿಗೆಲ್ಲ ಲಾಭವನ್ನು ಉಂಟಾಗ್ತದೆ ಎನ್ನುವಂಥದ್ದು ತಿಳ್ಕೊಂಡು, ಹಣಕಾಸಿನ ವಿಚಾರದಲ್ಲಿ ಸಣ್ಣ ಧನ ಲಾಭ ಉಂಟಾಗ್ತದೆ, ಹೊಸ ಆದಾಯದ ಯೋಚನೆ ಬರ್ತದೆ, ಹಳೆಯ ಹಣದ ಸೂಚನೆ ಎನ್ನುವಂಥದ್ದು ಸಹ ಕಾಣ್ತದೆ. ಆದ್ದರಿಂದ ಹಣವನ್ನು ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ಇರಲಿ. ಕುಟುಂಬದಲ್ಲಿ ಸಂತೋಷ ಇರ್ತದೆ, ಸ್ನೇಹಿತರ ಸಹಕಾರ ಇರ್ತದೆ, ಮಾತಿನಲ್ಲಿ ವ್ಯಂಗ್ಯವಾದ ಮಾತನಾಡುವುದನ್ನು ಬಿಟ್ಬಿಡಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದಲೇ ಹಾಗೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಆರೋಗ್ಯವನ್ನು ನೋಡೋದಾದರೆ ನರಗಳಲ್ಲಿ ಬಾಧೆ, ನಿದ್ರೆಯಲ್ಲಿ ವ್ಯತ್ಯಾಸ, ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಹುದು. ನೀರನ್ನು ಚೆನ್ನಾಗಿ ಕುಡೀರಿ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ದಿನ ಎಚ್ಚರಿಕೆ ಏನು, ವಾಹನ ಚಾಲನೆಯಲ್ಲಿ ಜಾಗ್ರತೆಯಿಂದ ಇರಬೇಕು, ತುರ್ತಾಗಿ ಮಾತನಾಡುವಂಥದ್ದು ಬೇಡ. ಶುಭ ಸಮಯ ಬೆಳಗ್ಗೆ 7ರಿಂದ 8:17ರವರೆಗೆ, ಮಧ್ಯಾಹ್ನ 1:20ರಿಂದ 1:20ರವರೆಗೆ, ಸಂಜೆ 5:50ರಿಂದ 7:20ರವರೆಗೆ. ಈ ದಿನದ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಸರಿಯಾದ ಮಾತು, ಏಕಾಗ್ರತೆ ಮತ್ತು ಹೊಸ ಯೋಜನೆಗಳಿಂದ ಯಶಸ್ಸು ಅನ್ನುವಂಥದ್ದು ಲಭ್ಯವಾಗ್ತದೆ. ಗೌರವ ಮತ್ತು ಭಾಗ್ಯ ಬೆಂಬಲಿಸುವ ಶುಭ ದಿನ ಇಂದಾಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಮಿಥುನ ರಾಶಿಯವರೇ, ಈ ದಿನದ ದಿನ ಭವಿಷ್ಯ ನಿಮಗೆ ಸಂತೋಷವನ್ನು ತಂದಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಈ ಚಾನಲನ್ನು ಶೇರ್ ಮಾಡೋದನ್ನು ಮರಿಬೇಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.